ಬಂಧುಗಳೇ, ಈ ಜಾತ್ರೆಗೆ ಮಹಿಳೆಯರಿಗೆ ಅವಕಾಶವಿಲ್ಲ. ಸಾವಿರಾರು ಪುರುಷರು ಆಗಮಿಸಿ ಈ ಜಾತ್ರೆ ಯಶಸ್ವಿಗೊಳಿಸುತ್ತಾರೆ. ಇನ್ನು ಈ ಜಾತ್ರೆ ಎಲ್ಲಿ ನಡೆಯಿತು ಅಂದ್ರೆ, ದಾವಣಗೆರೆ ನಗರದ ಬಸವಪುರ ಗ್ರಾಮದ ಹೊರವಲಯದಲ್ಲಿ ಈ ಮಹೇಶ್ವರ ಜಾತ್ರೆ ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯಿತು. ಪುರುಷರು ಒಗ್ಗೂಡಿ ಶಿವನನ್ನು ಆರಾಧಿಸಿ ಪ್ರಸಾದ ಸ್ವೀಕರಿಸಿ ಮಹೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ದಾವಣಗೆರೆ ತಾಲೂಕಿನ ಹಲವು ಹಳ್ಳಿಗಳ ಸಾವಿರಾರು ಭಕ್ತರು ಮಹೇಶ್ವರ ಸ್ವಾಮಿಯ ಗದ್ದುಗೆ ದರ್ಶನ ಪಡೆದು ಪುನೀತರಾದರು. ಈ ಜಾತ್ರೆಯು ಎಳ್ಳು ಅಮಾವಾಸ್ಯೆ ಸಮೀಪದ ಮಂಗಳವಾರ ಹಾಗೂ ಬುಧವಾರ ಮಹೇಶ್ವರ ಸ್ವಾಮಿಯ ಆರಾಧಿಸುವ ನಿಯಮವಿದೆ. ಜಿಲ್ಲೆಯ ವಿವಿಧೆಡೆ ಈ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. 3 ದಿನಗಳ ಈ ಉತ್ಸವಕ್ಕೆ ಬುಧವಾರ ರಾತ್ರಿ ತೆರೆ ಬೀಳಲಿದೆ. ಪುರುಷರಷ್ಟೇ ಸೇರಿ ಆಚರಿಸುವ ಈ ಜಾತ್ರೆಗೆ ಮಹಿಳಾ ಭಕ್ತರು ಪ್ರವೇಶಕ್ಕೆ ನಿರ್ಬಂಧವಿದೆ. ಈ ಮಹೇಶ್ವರ ಜಾತ್ರೆ ಹತ್ತಿರ ಬರುತ್ತಿದ್ದಂತೆ ಈ ಸ್ಥಳವನ್ನು ಶುಚಿಗೊಳಿಸಿ ಸಗಣಿ ಸಾರಿಸಲಾಗುತ್ತದೆ. ಗದ್ದುಗೆಗೆ ತೆಂಗಿನ ಗರಿಗಳಿಂದ ಮಂಟಪ ನಿರ್ಮಿಸಲಾಗಿದೆ. ಪೂಜಾ ಕೈಂಕರ್ಯಗಳು ನೆರವೇರಿದ ಬಳಿಕ ಈ ಬಾಳೆಹಣ್ಣಿನ ಚಿಪ್ಪನ್ನು ಪುಷ್ಕರಣಿಯಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ. ಈ ಹಣ್ಣುಗಳು ನೀರಿನಲ್ಲಿ ತೇಲಿದರೆ ಗ್ರಾಮಕ್ಕೆ ಒಳಿತು, ಮುಳುಗಿದರೆ ಆಪತ್ತು ಎಂಬುದು ಭಕ್ತರ ನಂಬಿಕೆ. ಪುಷ್ಕರಣಿಗೆ ಬಿಟ್ಟು ಬಾಳೆಹಣ್ಣಿನ ಚಿಪ್ಗಳು ಕೆಲ ಹೊತ್ತು ತೇಲಿದ್ದರಿಂದ ಗ್ರಾಮಸ್ಥರು ಸಂತಸಗೊಂಡರು. ನಂತರ ಮೊದಲನೇ ದಿನ ಭಕ್ತರಿಗೆ ಬಾಳೆಹಣ್ಣು, ಹಾಲು, ಅನ್ನ, ಬೆಲ್ಲ ನೀಡಲಾಯಿತು. 2ನೇ ದಿನ ಬಂದಂತ ಭಕ್ತರಿಗೆ ಅನ್ನ, ಸಂಬಾರು, ಮಜ್ಜಿಗೆ, ಬಾಳೆಹಣ್ಣು ನೀಡಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಬಂದ ಪುರುಷ ಭಕ್ತರು ಮಹೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ಭಕ್ತಿ ಮೆರೆದರು. ಪ್ರತಿ ವರ್ಷದಂತೆ ಈ ಮಹೇಶ್ವರ ಜಾತ್ರೆ ನಡೆಯುತ್ತಿದ್ದು, ಈ ಜಾತ್ರೆಗೆ ಮಹಿಳಾ ಭಕ್ತರು ಪ್ರವೇಶಕ್ಕೆ ನಿರ್ಬಂಧ ಇರುವುದೇ ಒಂದು ವಿಶೇಷವಾಗಿದೆ. ಬಸಾಪುರ ಮಹೇಶ್ವರನ ಜಾತ್ರೆ. ಇದರಲ್ಲಿ ನಾವು ನನಗೆ ಗೊತ್ತಿದ್ದಂಗೆ ಇತಿಹಾಸ 300 ವರ್ಷದಿಂದ ಈ ಒಂದು ಜಾತ್ರೆ ನಡೆಯುತ್ತಾ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ನಾವಂತೂ ಹುಟ್ಟಿದಾಗಿಂದನೂ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗುವ ಒಂದು ಪದ್ಧತಿ. ಮಹೇಶ್ವರನ ಜಾತ್ರೆಯಲ್ಲಿ ಸ್ವಾಮಿ ಒಂದು ಆಶೀರ್ವಾದ ಪಡೆದು ನಾವು ಅನ್ನ, ಬಾಳೆಹಣ್ಣು ಮತ್ತು ಬೆಲ್ಲ ಮತ್ತು ಅನ್ನ, ಮಜ್ಜಿಗೆ, ಅನ್ನ, ಸೊಪ್ಪಿನ ಸಾರು ಈ ರೀತಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗೋ ಒಂದು ಸಂಪ್ರದಾಯ. ಮತ್ತು ಎಲ್ಲ ಈ ಭಾಗದ ಎಲ್ಲ ಹಳ್ಳಿಗಳು ಆಗಿರ್ಬೋದು, ಪೇಟೆಯ ಜನಗಳು ಎಲ್ಲರ ಒಂದು ಸ್ವಇಚ್ಛೆಯಿಂದ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಎಲ್ಲರ ಒಂದು ಒಗ್ಗಟ್ಟಿನಿಂದ ಒಗ್ಗಟ್ಟು ಪ್ರದರ್ಶನ ಆಗ್ತದೆ. ಎಲ್ಲರೂ ಅವರು ವಾಲಂಟಿಯರಾಗಿ ಬಂದುಬಿಟ್ಟು ಸ್ವಾಮಿಗೆ ಕಾಣಿಕೆಯನ್ನು ಕೊಟ್ಟು ಅವರವ್ರಿಗೆ ಶಕ್ತಿ ಎಷ್ಟಿದೆಯೋ ಅಷ್ಟು ಕಾಣಿಕೆಯನ್ನು ಸ್ವಾಮಿಗಳಿಗೆ ಅರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮ ಜಾತ್ರೆಯನ್ನು ಮಾಡ್ತಾರೆ. ಭಾಳ ಒಂದು ವಿಜೃಂಭಣೆ. ಹಾಕ್ತಾನೆ.
ಆರಾಮ ಮಾಡ್ಬಿಡು ಆರಾಮ ಮಾಡ್ಬಿಡು ಆರಾಮ್ಸೆ ಊಟ ಮಾಡಿ